ಕೋಲಾರದ ಜನರಿಗೆ ಯಾವುದೇ ಆರೋಗ್ಯ ತೊಂದರೆಯಾಗಬಾರದು ಅಂತ ಅಂದಿನ ಮೈಸೂರಿನ ರಾಜ ನರಸಿಂಹರಾಜ ಒಡೆಯರ್ ಅವರು ಜಿಲ್ಲಾ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡಿದ್ರು. ಆದರೆ ಈಗ ಆಸ್ಪತ್ರೆಯ ಸುತ್ತಮುತ್ತ ಖಾಸಗಿ ಆಸ್ಪತ್ರೆಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದಾಗಿ ಸಾಮಾನ್ಯ ಜನರಿಗೆ ತೊಂದರೆಯಾಗ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸರ್ಕಾರಿ ಆಸ್ಪತ್ರೆಗಳು ಬಡವರ ಪಾಲಿನ ಸಂಜೀವಿನಿ ಇದ್ದಂತೆ. ಶ್ರೀಸಾಮಾನ್ಯರು, ಕೂಲಿ ಕಾರ್ಮಿಕರು, ಬಡವರು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ, ಉಚಿತವಾಗಿ ಚಿಕಿತ್ಸೆಯನ್ನ ಪಡೆಯುತ್ತಾರೆ. ಆದರೆ ಕೆಲ ಹಣಬಾಕರು ಸರ್ಕಾರಿ ಆಸ್ಪತ್ರೆಗಳ ಮೇಲೂ ಕಣ್ಣು ಹಾಕಿದ್ದಾರೆ. ಜಿಲ್ಲಾಸ್ಪತ್ರೆ ಸುತ್ತಮುತ್ತ ಖಾಸಗಿ ಆಸ್ಪತ್ರೆ ಮಾಫಿಯಾ. ಖಾಸಗಿ ಆಸ್ಪತ್ರೆ ಜೊತೆ ವೈದ್ಯರು ಶಾಮೀಲು ಆರೋಪ. ಎಲ್ಲಿ ನೋಡಿದ್ರು ಖಾಸಗಿ ಆಸ್ಪತ್ರೆಗಳು, ಸ್ಕ್ಯಾನಿಂಗ್ ಸೆಂಟರ್ಗಳು. ಕೋಲಾರದ ಜಿಲ್ಲಾಸ್ಪತ್ರೆ ಸುತ್ತಮುತ್ತಲಿನ ದೃಶ್ಯಗಳಿವು. ಕೇವಲ 100 ಮೀಟರ್ ಅಂತರದಲ್ಲಿ 10ಕ್ಕೂ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ತಲೆ ಎತ್ತಿವೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ಕೆಲ ವೈದ್ಯರು, ಸಿಬ್ಬಂದಿ ತಮ್ಮ ಹಳೆ ಚಾಳಿಯನ್ನ ಬಿಟ್ಟಿರುವಂತೆ ಖಾಸಗಿಯವರೊಂದಿಗೆ ಶಾಮೀಲಾಗಿ ಜಿಲ್ಲಾಸ್ಪತ್ರೆಗೆ ಬರುವ ಬಡ ರೋಗಿಗಳನ್ನ ಖಾಸಗಿ ಆಸ್ಪತ್ರೆ ಲ್ಯಾಬೊರೇಟರಿ ಸ್ಕ್ಯಾನಿಂಗ್ ಸೆಂಟರ್ಗೆ ಚೀಟಿ ಕೊಟ್ಟು ಕಳುಹಿಸಿಕೊಡ್ತಾರಂತೆ. ಇದಕ್ಕೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಸಹ ಹಿಂದೇಟು ಹಾಕ್ತಿರೋ ಆರೋಪ ಕೂಡ ಕೇಳಿಬಂದಿದೆ. ನಗರದ ಹೃದಯ ಭಾಗದಲ್ಲಿರುವ ಜಿಲ್ಲಾಸ್ಪತ್ರೆ, ಅಂದರೆ ನರಸಿಂಹಶ್ರೀ ಜಿಲ್ಲಾಸ್ಪತ್ರೆ ಒಂದು ದಶಕಗಳ ಒಂದು ಅದಕ್ಕೆ ಆದಂತಹ ಒಂದು ಹಿನ್ನೆಲೆ ಇದೆ, ಚರಿತ್ರೆ ಇದೆ. ಆದರೆ ಇವತ್ತು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಆ ಒಂದು ಜಿಲ್ಲಾಸ್ಪತ್ರೆಯ ಸುತ್ತ, ಆ ಜಿಲ್ಲಾಸ್ಪತ್ರೆಯಲ್ಲೇ ಕೆಲಸ ಮಾಡಿ ಉಳಿದಂತಹ ಕೆಲವು ವೈದ್ಯರು, ಕೆಲವು ಲ್ಯಾಬ್ ಟೆಕ್ನಿಷಿಯನ್ಸ್ ಆ ಒಂದು ಸುತ್ತ 100 ಮೀಟರ್ ವ್ಯಾಪ್ತಿಯಲ್ಲ, 10 ಮೀಟರ್ ವ್ಯಾಪ್ತಿಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಮಾಡಿದ್ದಾರೆ, ರಕ್ತ ಪರೀಕ್ಷಾ ಕೇಂದ್ರಗಳು ಮಾಡಿದ್ದಾರೆ, ಮತ್ತಿತರ ಎಲ್ಲಾ ಸೆಂಟರ್ಗಳನ್ನು ಮಾಡುವ ಮುಖಾಂತರ ಬಡ ರೈತ, ಕೂಲಿ ಕಾರ್ಮಿಕರ, ರೋಗಿಗಳನ್ನು ಇವತ್ತು ಶೋಷಣೆ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಜನರಿಗೆ ಗುಣಮಟ್ಟ ಆರೋಗ್ಯ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ. ಯಾವುದೇ ಸಮಸ್ಯೆಯಾಗದಂತೆ ಎಲ್ಲಾ ರೀತಿಯ ಸೌಲಭ್ಯ ಮಾಡಿದೆ. ಆದರೂ ಕೆಲ ವೈದ್ಯರು ಕೆಲವೊಮ್ಮೆ ರೋಗಿಗಳನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡಿ ಅಲ್ಲಿ ಕೆಲಸ ಮಾಡಿಕೊಳ್ಳಿ, ಸರ್ಕಾರದ ಸಂಬಳ ತಗೊಂಡು ಇಲ್ಲಿ ಪೇಷಂಟ್ ನನಗೆ ಶಿಫ್ಟ್ ಮಾಡಿಕೊಡೋದಕ್ಕೆ ಇಲ್ಲಿ ಕೆಲಸ ಮಾಡಬೇಡಿ ಅನ್ನೋದು ನನ್ನ ಒತ್ತಾಯ. ನನ್ನ ಹತ್ರ ಒಬ್ಬರು ಟ್ರಾನ್ಸ್ಫರ್ ವಿಚಾರಕ್ಕೆ ಬಂದಿದ್ದು, ನಾನು ಹೇಳಿದೆ, ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ನೀನು ಪ್ರೈವೇಟ್ ಕೆಲಸ ಮಾಡ್ಕೊಳ್ಳಪ್ಪ, ಯಾರೋ ಮಾಡಿಕೊಡ್ತಾರೆ, ನಿನಗೆ ಇಲ್ಲೇ ಬೇಕು. ಯಾಕೆ ಬೇಕಂದ್ರೆ ನಿನಗೆ ಸಂಜೆ ಅಲ್ಲಿ ಕ್ಲಿನಿಕ್ ನಡೆಸಬೇಕು, ಬಿಡಿ, ಯಾರನ್ನ ಬರಲಿ, ಇವತ್ತೇನು ಬೇಕಾದಷ್ಟು ಡಾಕ್ಟರ್ಸ್ ಬರ್ತಿದ್ದಾರೆ. ಅದಕ್ಕೆ ನನ್ನ ಪ್ರತಿರೋಧ ಇದೆ. ಮುಂದಿನ ದಿವಸದಲ್ಲಿ ಇದೆಲ್ಲ ಅವ್ಯವಸ್ಥೆಗೂ ಕೂಡ ನಾನು ಸರ್ಕಾರದ ಜೊತೆ ಮಾತಾಡ್ತೀನಿ. ಒಟ್ಟಾರೆ ಹೇಳೋದಾದ್ರೆ, ಬಡ ರೋಗಿಗಳಿಗೆ ಸಂಜೀವಿನಿ ಆಗಬೇಕಾಗಿದ್ದ ಜಿಲ್ಲಾಸ್ಪತ್ರೆ ಬಳಿ ಖಾಸಗಿ ಆಸ್ಪತ್ರೆಗಳು ಬಂಡವಾಳವನ್ನ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನಾದರೂ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಖಾಸಗಿ ದರ್ಬಾರಿಗೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದ ಜನರಿಗೆ ಯಾವುದೇ ಆರೋಗ್ಯ ತೊಂದರೆಯಾಗಬಾರದು ಅಂತ ಅಂದಿನ ಮೈಸೂರಿನ ರಾಜ ನರಸಿಂಹರಾಜ ಒಡೆಯರ್ ಅವರು ಜಿಲ್ಲಾ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡಿದ್ರು. ಆದರೆ ಈಗ ಆಸ್ಪತ್ರೆಯ ಸುತ್ತಮುತ್ತ ಖಾಸಗಿ ಆಸ್ಪತ್ರೆಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದಾಗಿ ಸಾಮಾನ್ಯ ಜನರಿಗೆ ತೊಂದರೆಯಾಗ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸರ್ಕಾರಿ ಆಸ್ಪತ್ರೆಗಳು ಬಡವರ ಪಾಲಿನ ಸಂಜೀವಿನಿ ಇದ್ದಂತೆ. ಶ್ರೀಸಾಮಾನ್ಯರು, ಕೂಲಿ ಕಾರ್ಮಿಕರು, ಬಡವರು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ, ಉಚಿತವಾಗಿ ಚಿಕಿತ್ಸೆಯನ್ನ ಪಡೆಯುತ್ತಾರೆ. ಆದರೆ ಕೆಲ ಹಣಬಾಕರು ಸರ್ಕಾರಿ ಆಸ್ಪತ್ರೆಗಳ ಮೇಲೂ ಕಣ್ಣು ಹಾಕಿದ್ದಾರೆ. ಜಿಲ್ಲಾಸ್ಪತ್ರೆ ಸುತ್ತಮುತ್ತ ಖಾಸಗಿ ಆಸ್ಪತ್ರೆ ಮಾಫಿಯಾ. ಖಾಸಗಿ ಆಸ್ಪತ್ರೆ ಜೊತೆ ವೈದ್ಯರು ಶಾಮೀಲು ಆರೋಪ. ಎಲ್ಲಿ ನೋಡಿದ್ರು ಖಾಸಗಿ ಆಸ್ಪತ್ರೆಗಳು, ಸ್ಕ್ಯಾನಿಂಗ್ ಸೆಂಟರ್ಗಳು. ಕೋಲಾರದ ಜಿಲ್ಲಾಸ್ಪತ್ರೆ ಸುತ್ತಮುತ್ತಲಿನ ದೃಶ್ಯಗಳಿವು. ಕೇವಲ 100 ಮೀಟರ್ ಅಂತರದಲ್ಲಿ 10ಕ್ಕೂ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ತಲೆ ಎತ್ತಿವೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ಕೆಲ ವೈದ್ಯರು, ಸಿಬ್ಬಂದಿ ತಮ್ಮ ಹಳೆ ಚಾಳಿಯನ್ನ ಬಿಟ್ಟಿರುವಂತೆ ಖಾಸಗಿಯವರೊಂದಿಗೆ ಶಾಮೀಲಾಗಿ ಜಿಲ್ಲಾಸ್ಪತ್ರೆಗೆ ಬರುವ ಬಡ ರೋಗಿಗಳನ್ನ ಖಾಸಗಿ ಆಸ್ಪತ್ರೆ ಲ್ಯಾಬೊರೇಟರಿ ಸ್ಕ್ಯಾನಿಂಗ್ ಸೆಂಟರ್ಗೆ ಚೀಟಿ ಕೊಟ್ಟು ಕಳುಹಿಸಿಕೊಡ್ತಾರಂತೆ. ಇದಕ್ಕೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಸಹ ಹಿಂದೇಟು ಹಾಕ್ತಿರೋ ಆರೋಪ ಕೂಡ ಕೇಳಿಬಂದಿದೆ. ನಗರದ ಹೃದಯ ಭಾಗದಲ್ಲಿರುವ ಜಿಲ್ಲಾಸ್ಪತ್ರೆ, ಅಂದರೆ ನರಸಿಂಹಶ್ರೀ ಜಿಲ್ಲಾಸ್ಪತ್ರೆ ಒಂದು ದಶಕಗಳ ಒಂದು ಅದಕ್ಕೆ ಆದಂತಹ ಒಂದು ಹಿನ್ನೆಲೆ ಇದೆ, ಚರಿತ್ರೆ ಇದೆ. ಆದರೆ ಇವತ್ತು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಆ ಒಂದು ಜಿಲ್ಲಾಸ್ಪತ್ರೆಯ ಸುತ್ತ, ಆ ಜಿಲ್ಲಾಸ್ಪತ್ರೆಯಲ್ಲೇ ಕೆಲಸ ಮಾಡಿ
ಉಳಿದಂತಹ ಕೆಲವು ವೈದ್ಯರು, ಕೆಲವು ಲ್ಯಾಬ್ ಟೆಕ್ನಿಷಿಯನ್ಸ್ ಆ ಒಂದು ಸುತ್ತ 100 ಮೀಟರ್ ವ್ಯಾಪ್ತಿಯಲ್ಲ 10 ಮೀಟರ್ ವ್ಯಾಪ್ತಿಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಮಾಡಿದ್ದಾರೆ, ರಕ್ತ ಪರೀಕ್ಷಾ ಕೇಂದ್ರಗಳು ಮಾಡಿದ್ದಾರೆ, ಮತ್ತಿತರ ಎಲ್ಲಾ ಸೆಂಟರ್ಗಳನ್ನು ಮಾಡುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರ ರೋಗಿಗಳನ್ನು ಇವತ್ತು ಶೋಷಣೆ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಜನರಿಗೆ ಗುಣಮಟ್ಟ ಆರೋಗ್ಯ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ. ಯಾವುದೇ ಸಮಸ್ಯೆಯಾಗದಂತೆ ಎಲ್ಲಾ ರೀತಿಯ ಸೌಲಭ್ಯ ಮಾಡಿದೆ. ಆದರೂ ಕೆಲ ವೈದ್ಯರು ಕೆಲವೊಮ್ಮೆ ರೋಗಿಗಳನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡಿ ಅಲ್ಲಿ ಕೆಲಸ ಮಾಡಿಕೊಳ್ಳಿ. ಸರ್ಕಾರದ ಸಂಬಳ ತಗೊಂಡು ಇಲ್ಲಿ ಪೇಷಂಟ್ ನನಗೆ ಶಿಫ್ಟ್ ಮಾಡಿಕೊಡೋದಕ್ಕೆ ಇಲ್ಲಿ ಕೆಲಸ ಮಾಡಬೇಡಿ ಅನ್ನೋದು ನನ್ನ ಒತ್ತಾಯ. ನನ್ನ ಹತ್ರ ಒಬ್ಬರು ಟ್ರಾನ್ಸ್ಫರ್ ವಿಚಾರಕ್ಕೆ ಬಂದಿದ್ದು, ನಾನು ಹೇಳಿದೆ ರಾಜೀನಾಮೆ ಕೊಟ್ಬಿಟ್ಟು ನೀನು ಪ್ರೈವೇಟ್ ಕೆಲಸ ಮಾಡ್ಕೊಳ್ಳಪ್ಪ. ಯಾರೋ ಮಾಡ್ಕೊಳ್ತಾರೆ, ನಿನಗೆ ಇಲ್ಲೇ ಬೇಕು. ಯಾಕೆ ಬೇಕಂದ್ರೆ ನಿನಗೆ ಸಂಜೆ ಅಲ್ಲಿ ಕ್ಲಿನಿಕ್ ನಡೆಸಬೇಕು. ಬಿಡಿ, ಯಾರಿಗನ್ನ ಬರಲಿ, ಬೇಕಾದಷ್ಟು ಡಾಕ್ಟರ್ಸ್ ಬರ್ತಿದ್ದಾರೆ. ಅದಕ್ಕೆ ನನ್ನ ಪ್ರತಿರೋಧ ಇದೆ. ಮುಂದಿನ ದಿವಸದಲ್ಲಿ ಇದು ಎಲ್ಲ ವ್ಯವಸ್ಥೆಗೂ ಕೂಡ ನಾನು ಸರ್ಕಾರದ ಜೊತೆ ಮಾತಾಡ್ತೀನಿ. ಒಟ್ಟಾರೆ ಹೇಳೋದಾದ್ರೆ ಬಡ ರೋಗಿಗಳಿಗೆ ಸಂಜೀವಿನಿ ಆಗಬೇಕಾಗಿದ್ದ ಜಿಲ್ಲಾಸ್ಪತ್ರೆ ಬಳಿ ಖಾಸಗಿ ಆಸ್ಪತ್ರೆಗಳು ಬಂಡವಾಳವನ್ನ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನಾದರೂ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಖಾಸಗಿ ದರ್ಬಾರಿಗೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದ ಜನರಿಗೆ ಯಾವುದೇ ಆರೋಗ್ಯ ತೊಂದರೆಯಾಗಬಾರದು ಅಂತ ಅಂದಿನ ಮೈಸೂರಿನ ರಾಜ ನರಸಿಂಹರಾಜ್ ಒಡೆಯರ್ ಅವರು ಜಿಲ್ಲಾ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡಿದ್ರು. ಆದರೆ ಈಗ ಆಸ್ಪತ್ರೆಯ ಸುತ್ತಮುತ್ತ ಖಾಸಗಿ ಆಸ್ಪತ್ರೆಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದಾಗಿ ಸಾಮಾನ್ಯ ಜನರಿಗೆ ತೊಂದರೆಯಾಗ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸರ್ಕಾರಿ ಆಸ್ಪತ್ರೆಗಳು ಬಡವರ ಪಾಲಿನ ಸಂಜೀವಿನಿ ಇದ್ದಂತೆ. ಶ್ರೀಸಾಮಾನ್ಯರು, ಕೂಲಿ ಕಾರ್ಮಿಕರು, ಬಡವರು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ, ಉಚಿತವಾಗಿ ಚಿಕಿತ್ಸೆಯನ್ನ ಪಡೆಯುತ್ತಾರೆ. ಆದರೆ ಕೆಲ ಹಣಬಾಕರು ಸರ್ಕಾರಿ ಆಸ್ಪತ್ರೆಗಳ ಮೇಲೂ ಕಣ್ಣು ಹಾಕಿದ್ದಾರೆ. ಜಿಲ್ಲಾಸ್ಪತ್ರೆ ಸುತ್ತಮುತ್ತ ಖಾಸಗಿ ಆಸ್ಪತ್ರೆ ಮಾಫಿಯಾ. ಖಾಸಗಿ ಆಸ್ಪತ್ರೆ ಜೊತೆ ವೈದ್ಯರು ಶಾಮೀಲು ಆರೋಪ. ಎಲ್ಲಿ ನೋಡಿದ್ರು ಖಾಸಗಿ ಆಸ್ಪತ್ರೆಗಳು, ಸ್ಕ್ಯಾನಿಂಗ್ ಸೆಂಟರ್ಗಳು. ಕೋಲಾರದ ಜಿಲ್ಲಾಸ್ಪತ್ರೆ ಸುತ್ತಮುತ್ತಲಿನ ದೃಶ್ಯಗಳಿವೆ. ಕೇವಲ 100 ಮೀಟರ್ ಅಂತರದಲ್ಲಿ 10ಕ್ಕೂ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ತಲೆ ಎತ್ತಿವೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ಕೆಲ ವೈದ್ಯರು, ಸಿಬ್ಬಂದಿ ತಮ್ಮ ಹಳೆ ಚಾಳಿಯನ್ನ ಬಿಟ್ಟಿರುವಂತೆ ಖಾಸಗಿಯವರೊಂದಿಗೆ ಶಾಮೀಲಾಗಿ ಜಿಲ್ಲಾಸ್ಪತ್ರೆಗೆ ಬರುವ ಬಡ ರೋಗಿಗಳನ್ನ ಖಾಸಗಿ ಆಸ್ಪತ್ರೆ, ಲ್ಯಾಬೊರೇಟರಿ, ಸ್ಕ್ಯಾನಿಂಗ್ ಸೆಂಟರ್ಗೆ ಚೀಟಿ ಕೊಟ್ಟು ಕಳಿಸಿಕೊಡ್ತಾರಂತೆ. ಇದಕ್ಕೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಸಹ ಹಿಂದೇಟು ಹಾಕ್ತಿರೋ ಆರೋಪ ಕೂಡ ಕೇಳಿ ಬಂದಿದೆ. ನಗರದ ಹೃದಯ ಭಾಗದಲ್ಲಿರುವ ಜಿಲ್ಲಾಸ್ಪತ್ರೆ, ಅಂದರೆ ನರಸಿಂಹಶ್ರೀ ಜಿಲ್ಲಾಸ್ಪತ್ರೆ ಒಂದು ದಶಕಗಳ ಒಂದು ಅದಕ್ಕೆ ಆದಂತಹ ಒಂದು ಹಿನ್ನೆಲೆ ಇದೆ, ಚರಿತ್ರೆ ಇದೆ. ಆದರೆ ಇವತ್ತು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಆ ಒಂದು ಜಿಲ್ಲಾಸ್ಪತ್ರೆಯ ಸುತ್ತ, ಆ ಜಿಲ್ಲಾಸ್ಪತ್ರೆಯಲ್ಲೇ ಕೆಲಸ ಮಾಡಿ ಉಳಿದಂತಹ ಕೆಲವು ವೈದ್ಯರು, ಕೆಲವು ಲ್ಯಾಬ್ ಟೆಕ್ನಿಷಿಯನ್ಸ್ ಆ ಒಂದು ಸುತ್ತ 100 ಮೀಟರ್ ವ್ಯಾಪ್ತಿಯಲ್ಲ 10 ಮೀಟರ್ ವ್ಯಾಪ್ತಿಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಮಾಡಿದ್ದಾರೆ, ರಕ್ತ ಪರೀಕ್ಷಾ ಕೇಂದ್ರಗಳು ಮಾಡಿದ್ದಾರೆ, ಮತ್ತಿತರ ಎಲ್ಲಾ ಸೆಂಟರ್ಗಳನ್ನು ಮಾಡುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರ ರೋಗಿಗಳನ್ನು ಇವತ್ತು ಶೋಷಣೆ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಜನರಿಗೆ ಗುಣಮಟ್ಟ ಆರೋಗ್ಯ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ. ಯಾವುದೇ ಸಮಸ್ಯೆ